ಸುದ್ದಿ. ಪುತ್ತೂರು ಕಳೆದ ಕೆಲವು ದಿನಗಳಿಂದ ನಿಗಿ 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 ಅಂತ ಹೇಳ್ತಾ ಅಲ್ಲಿನ ದರ್ಬೆಯಲ್ಲಿ ಸಂಭವಿಸಿದಂತಹ ಒಂದು ಘಟನೆಯಿಂದ ಪುತ್ತೂರಿನಲ್ಲಿ ಕೆಲವೊಂದು ಅಹಿತಕರ ಘಟನೆಗಳು ನಡೆಯಬಹುದು ಎನ್ನುವಂತಹ ಭಾವನೆ ಸೃಷ್ಟಿಯಾಗಿದೆ. ಆದರೆ ಪೊಲೀಸರ ಸಕಾಲಿಕ ಮಧ್ಯಪ್ರವೇಶದಿಂದ ವಿಕೋಪಕ್ಕೆ ಹೋಗಿಲ್ಲ. ಆಗಸ್ಟ್ 25ರಂದು ಪುತ್ತೂರು ಬಂದ್ ಸಹ ನಡೆದಿದೆ. ಹಿಂದೂ ಜಾಗರಣ ವೇದಿಕೆಯವರು ಈ ಬಂದ್ ಕರೆ ಕೊಟ್ಟಿದ್ದು, ಸ್ಥಳೀಯರು ಸ್ವಯಂ ಪ್ರೇರಿತವಾಗಿ ಬಂದ್ ಆಚರಿಸಿದ್ದಾರೆ. ಆ ಘಟನೆಯ ಬಿಸಿ ಇರುವಂತಹ ಸಂದರ್ಭದಲ್ಲಿಯೇ ಕಾಂಗ್ರೆಸ್ ಮುಖಂಡನೊಬ್ಬ ತನ್ನದೇ ಸಮುದಾಯದ ಅಪ್ರಾಪ್ತ ವಯಸ್ಕ ಹೆಣ್ಣು ಮಗಳಿಗೆ ಲೈಂಗಿಕ ಕಿರುಕುಳ ನೀಡಿ ಪರಾರಿಯಾಗಿದ್ದಾನೆ. ಇದು ಪುತ್ತೂರಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗುತ್ತಿರುವಂತಹ ವಿಷಯ. ಪುತ್ತೂರು ಸಮೀಪದ ಪಡೀಲ್ನ ಅದ್ದು ಎಂಬವರು ಮಧ್ಯವಯಸ್ಕರು, ಸುಮಾರು 50-55 ವರ್ಷ ಪ್ರಾಯ ಅವರಿಗೆ. ಕಾಂಗ್ರೆಸ್ಸಿನ ಪ್ರಮುಖರು. ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ಬರೆಯುತ್ತಾ ಇದ್ದವರು. ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರ ಆಪ್ತರು ಅವರು. ಕೆಲವು ಸಮಯಗಳ ಹಿಂದೆ ಅಶೋಕ್ ಕುಮಾರ್ ರೈ ಅವರ ವಿರುದ್ಧವೇ ಫೇಸ್ಬುಕ್ನಲ್ಲಿ ಬರೀತಿದ್ದಂಥವರು ಅದು. ಅಶೋಕ್ ಕುಮಾರ್ ರೈ ಅವರ ಚುನಾವಣೆಯ ಸಂದರ್ಭದಲ್ಲಿ, ಅಂದರೆ 3 ವರ್ಷಗಳ ಹಿಂದೆ, ಅವರೊಟ್ಟಿಗೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದವರು ಅಂತ ಹೇಳಿಕೊಳ್ಳುತ್ತಾರೆ. ಆದರೂ ಪುತ್ತೂರಿನ ಜನರಿಗೆ ಅದು ಒಬ್ರು ಸಾಮಾಜಿಕ ಕಾರ್ಯಕರ್ತರು, ಶಾಸಕರೊಂದಿಗೆ ಒಡನಾಟ ಇಟ್ಟುಕೊಂಡಿದ್ದವರು, ಯಾವುದೇ ಸಾರ್ವಜನಿಕ ಸಮಸ್ಯೆಗಳಿಗೆ ಸ್ಪಂದಿಸುವವರು ಎನ್ನುವಂತಹ ಭಾವನೆ ಇದೆ. ಆದ್ದರಿಂದಾಗಿ ಅದ್ದು ಅವರ ಅಭಿಪ್ರಾಯಗಳನ್ನ ಕಡೆಗಣಿಸಲಿಕ್ಕೆ ಸಾಧ್ಯ. ಅಂತಹ ಅದ್ದು ಪಡೀಲ್ ಅವರು ಇದೀಗ ಭಾರೀ ದೊಡ್ಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆ ಸಂಕಷ್ಟ ಏನು ಅಂತ ಹೇಳಿದರೆ, ತನ್ನ ಮಗಳ ಪ್ರಾಯದ ಹೆಣ್ಮಗಳೊಂದಿಗೆ ಅವರು ಅನುಚಿತವಾಗಿ ವರ್ತಿಸಿದರು. ಈ ತುಳಿರಲ್ಲೊಂದು ಮಾತಿದೆ, ಪರಬಗ್ ಪೋಪಿಕಲ ಅಂತ ಹೇಳಿ. ಆ ರೀತಿ ಆಗಿದೆ ಅದ್ದು ಪಡೀಲ್ ಅವರ ಪರಿಸ್ಥಿತಿ. 2 ದಿನಗಳ ಹಿಂದೆ ಅದ್ದು ಅವರ ಮನೆಯ ಪಕ್ಕದಲ್ಲಿ ಒಂದು ಮನೆಯಲ್ಲಿ ಒಂದು ಯಾವುದೋ ಖಾಸಗಿ ಸಮಾರಂಭ ಇತ್ತು. ಆ ಸಮಾರಂಭಕ್ಕೆ ಅದ್ದು ಪಡೀಲ್ ಅವರು ಹೋಗಿದ್ದರು. ಅದೇ ಸಮಾರಂಭಕ್ಕೆ ಅದ್ದು ಪಡೀಲ್ ಅವರ ಮಗಳ ಸಹಪಾಠಿ ಹೆಣ್ಮಗಳೊಬ್ಳು ಆ ಸಮಾರಂಭಕ್ಕೆ ಬಂದಿದ್ದರು. ರಾತ್ರಿ ವೇಳೆ ಸಮಾರಂಭ ಮುಗಿದು ಮನೆಗೆ ಹೊರಡುವಂತ ಸಂದರ್ಭದಲ್ಲಿ ಅದ್ದು ಪಡೀಲ್ ಅವರು ಆ ಹೆಣ್ಣು ಮಗಳನ್ನ ಮನೆಗೆ ಬಿಡ್ತೇನಂತ ಹೇಳಿ ತನ್ನ ಬೈಕಿನಲ್ಲಿ ಕುಳ್ಳಿರಿಸಿಕೊಂಡು ಬಂದಿದ್ದಾರೆ. ಯಾಕಂದ್ರೆ ಅದ್ದು ಪಡೀಲ್ ಅವರ ಮನೆಯ ಅನತಿ ದೂರದಲ್ಲಿ ಆ ಹೆಣ್ಮಗಳ ಮನೆಯು ಇರುವಂಥದ್ದು. ಆ ಸಂದರ್ಭದಲ್ಲಿ ಅದ್ದು ಪಡೀಲ್ ಅವರು ಆ ಹೆಣ್ಣು ಮಗಳ ದೇಹದ ಯಾವ ಭಾಗಗಳನ್ನು ಮುಟ್ಟಬಾರದಿತ್ತೋ ಅಂತಹ ಭಾಗಗಳನ್ನು ಮುಟ್ಟಿದ್ದಾರೆ. ಸಹಜವಾಗಿಯೇ ಮುಜುಗರಕ್ಕೊಳಗಾದ ಬಾಲಕಿ ಏನು ಮಾಡುವುದೆಂದು ತೋಚದೆ ಸುಮ್ಮನೆ ಬೈಕಿನಲ್ಲಿ ಕೂತುಕೊಂಡಿದ್ದಾಳೆ. ಆಕೆಯ ಮನಸ್ಸಿಗೆ ಆಘಾತ ಆಗಿದೆ, ಆದರೆ ಹೇಳಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಕೊನೆಗೆ ಅದ್ದು ಪಡೀಲ್ ಅವರು ಆ ಬಾಲಕಿಯನ್ನು ಮನೆಯ ಸಮೀಪ ಬಿಟ್ಟು ಹೋಗಿದ್ದಾರೆ. ಸಂಬಂಧಿಕರ ಮನೆಯಿಂದ ಸಮಾರಂಭ ಮುಗಿಸಿಕೊಂಡು ಅದ್ದು ಪಡೀಲ್ ಅವರ ಬೈಕಿನಲ್ಲಿ ಬರುವಂತ ಸಂದರ್ಭದಲ್ಲಿ ಏನೇನು ಘಟನೆಗಳು ಆಯಿತು ಎನ್ನುವುದನ್ನು ಆ ಬಾಲಕಿ ತನ್ನ ತಾಯಿಯೊಂದಿಗೆ ವಿವರಿಸಿದ್ದಾರೆ. ತಾಯಿಗೂ ಅಚ್ಚರಿಯಾಗಿದೆ. ಅದ್ದು ಪಡೀಲ್ ಅಂತಹ ಸಾಮಾಜಿಕ ಕಳಕಳಿಯುಳ್ಳಂತಹ, ಸಾಮಾಜಿಕ ಚಿಂತನೆಗಳುಳ್ಳಂತಹ, ರಾಜಕೀಯವಾಗಿ ಗುರುತಿಸಿಕೊಂಡಿದ್ದಂತಹ ಸಮಾಜ ಸೇವಕ ಎಂಬ ನೆಲೆಯಲ್ಲಿ ಗುರುತಿಸಿಕೊಂಡಂತಹ
ವ್ಯಕ್ತಿ ಇಂತಹ ಹೀನ ಕೃತ್ಯವನ್ನು ಮಾಡಬಹುದಾ ಎನ್ನುವುದು ಆ ತಾಯಿಯ ಸಂಶಯ. ಮತ್ತು ಮಗಳನ್ನ ವಿಚಾರಿಸಿದ್ದಾರೆ. ಆಗ ಸ್ಪಷ್ಟವಾಗಿದೆ, ತನ್ನ ಮಗಳ ಮೇಲೆ ಅದ್ದುಪಡಿಲಿ ಅಮಾನುಷ ರೀತಿಯಲ್ಲಿ ವರ್ತಿಸಿದ್ದಾರೆ ಎಂದು. ತಕ್ಷಣ ಆ ತಾಯಿ ತನ್ನ ಮಗಳನ್ನು ಕರೆದುಕೊಂಡು ನೇರವಾಗಿ ಪುತ್ತೂರು ಮಹಿಳಾ ಠಾಣೆಗೆ ಎಂಟ್ರಿ ಆಗಿದ್ದಾರೆ. ಅಲ್ಲಿನ ಪೊಲೀಸ್ ಅಧಿಕಾರಿಗಳೊಂದಿಗೆ ಈ ವಿಚಾರವನ್ನ ಪೊಲೀಸರು ಸುಮ್ಮನೆ ಸಾರ್ವಜನಿಕವಾಗಿ ಪ್ರಚಲಿತದಲ್ಲಿರುವಂತಹ ವ್ಯಕ್ತಿಯ ವಿರುದ್ಧ ದೂರು ಹೇಳಿದ್ರು ಎನ್ನುವ ಕಾರಣಕ್ಕಾಗಿ ಪೊಲೀಸರು ದೂರು ಸ್ವೀಕಾರ ಮಾಡುವುದಿಲ್ಲ. ಯಾಕಂತ ಹೇಳಿದ್ರೆ ಆ ಸ್ವೀಕಾರ ಮಾಡಿದ ದೂರನ್ನು ರಿಜಿಸ್ಟರ್ ಮಾಡ್ಕೊಳ್ಬೇಕು, ರಿಜಿಸ್ಟರ್ ಮಾಡಿಕೊಂಡ ಮೇಲೆ ಅದರ ತನಿಖೆ ಮಾಡಬೇಕು, ಸಾಕ್ಷ್ಯಗಳನ್ನು ಸಂಗ್ರಹಿಸಬೇಕು, ಇದೆಲ್ಲ ಕಷ್ಟಗಳು ಇರ್ತವೆ. ಆದರೂ ಪೊಲೀಸರು ದೂರನ್ನು ಸಾವಕಾಶವಾಗಿ ಕೇಳಿಕೊಂಡ್ರು. ಆ ಮಗುವಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕಿದ್ರು. ಪ್ರತಿ ಬಾರಿಯೂ ಆ ಮಗು ಸಮರ್ಪಕ ರೀತಿಯಲ್ಲೇ ಉತ್ತರ ಹೇಳಿದಾಗ ಈ ಪ್ರಕರಣದಲ್ಲಿ ಸತ್ಯಾಂಶ ಇದೆ ಅಂತ ಗೊತ್ತಾಯಿತು. ಅದೂ ಅಲ್ಲದೆ ಆ ಮಗು ಅಪ್ರಾಪ್ತ ಬಾಲಕಿ. ಆದ್ದರಿಂದಾಗಿ ಆಕೆಯ ದೂರನ್ನು ಪೊಲೀಸರು ಸ್ವೀಕಾರ ಮಾಡಲೇಬೇಕಿತ್ತು, ಕೇಸು ದಾಖಲು ಮಾಡಿಕೊಳ್ಳಲೇಬೇಕು. ಇಲ್ಲೇ ಇದ್ರೆ ಆ ಬಾಲಕಿ ಏನಾದರೂ ಪೊಲೀಸರ ಮೇಲೆ ದೂರು ನೀಡಿದರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರೇ ಆ ಪ್ರಕರಣದಲ್ಲಿ ಆರೋಪಿ ಆಗ್ತಾನೆ. ಪೋಸ್ಕೋ ಕಾಯ್ದೆ ಅಂದರೆ ಆ ರೀತಿ ಕಠಿಣವಾದ ಕಾಯ್ದೆ. ಆದ್ದರಿಂದಾಗಿ ಪುತ್ತೂರು ಮಹಿಳಾ ಠಾಣಾ ಪೊಲೀಸರು ಅದ್ದು ಪಟೀಲ್ ಅವರ ಮೇಲೆ ಕೇಸು ದಾಖಲಿಸಿಕೊಂಡಿದ್ದಾರೆ. ಅದ್ದು ಪಟೀಲ್ ಅವರನ್ನು ಸಂಪರ್ಕಿಸಲು ಪ್ರಯತ್ನ ಮಾಡಿದರೆ ಅದ್ದು ಪಟೀಲ್ ನಾಪತ್ತೆ. ಮನೆಗೆ ತೆರಳಿದರೆ ಅದ್ದು ಪಟೀಲ್ ಇಲ್ಲ. ಅಂತೂ ಇಂತೂ ಅದ್ದು ಪಟೀಲ್ ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಆಗಬಹುದು ಅನ್ನುವಂತಹ ಸುದ್ದಿ ಆಗಸ್ಟ್ 24ರಂದು ಪುತ್ತೂರಿನಾದ್ಯಂತ ಹರಡಿತ್ತು. ಅದ್ದು ಪಟೀಲ್ ಅವರ ನಿಕಟವರ್ತಿಗಳು, ಸ್ನೇಹಿತರು ಎಲ್ಲರೂ ಅದ್ದು ಪಟೀಲನ್ನು ಹುಡುಕಿದವರೇ. ಆದರೆ ಎಲ್ಲಿಗೂ ಅದ್ದು ಪಟೀಲ್ ಸಿಕ್ಕಿಲ್ಲ, ಈಗಲೂ ಸಿಕ್ಕಿಲ್ಲ. ಇದು ಪುತ್ತೂರಿನ ಕಾಂಗ್ರೆಸ್ಸಿನ ಕತೆ. ತನ್ನದೇ ಸಮುದಾಯದ ಹೆಣ್ಣು ಮಗಳ ಮೇಲೆ ಒಬ್ಬ ಕಾಂಗ್ರೆಸ್ ಮುಖಂಡ ಜನಸೇವೆಯ ಮುಖವಾಡ ಹೊತ್ತುಕೊಂಡವರು ಇಂತಹ ಕೃತ್ಯ ಮಾಡಿದ್ದಾರೆ ಅಂದ್ರೆ ನಂಬಲಿಕ್ಕೆ ಸಾಧ್ಯ ಆಗ್ತದ? ನೀವೇ ಹೇಳಿ. ನಿರಂತರ ಸುದ್ದಿ